ನೋಡಲಿಕ್ಕೆ ಒಳ್ಳೆ ತೇಟು ಹೃದಯದ ಆಕಾರದಲ್ಲಿರುವ ಅಥವಾ ಇವತ್ತಿನ ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಲವ್ ಸಿಂಬಲ್ನ ಆಕಾರದಲ್ಲಿರುವ ವಿಳೆದೆಲೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತೀಯರ ಹೃದಯದಲ್ಲಿ ಒಂದು ಪವಿತ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ವಿಳೆದೆಲೆ ಅಂದರೆ ಅದು ದೇವ್ರ ಸಮಾನ, ಅಂದರೆ ಅದಕ್ಕೆ ಅಷ್ಟು ಪೂಜನೀಯ ಸ್ಥಾನ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ನಡೆಯುವ ಎಲ್ಲ ಶುಭ ಕಾರ್ಯಗಳಿಗೆ ಎಲೆ ಅಡಿಕೆ ಅತ್ಯಂತ ಅಗತ್ಯವಾದಂತಹ ವಸ್ತುವಾಗಿದೆ. ದೇವ್ರ ಪೂಜೆಗೆ ಹೂ ಹಣ್ಣು ಕಾಯಿ ಕೊಡುವಾಗ ಜೊತೆಗೆ ಎಲೆ ಅಡಿಕೆ ಕೂಡ ಕೊಡ್ತಾರೆ. ಹಾಗೆ ಫಲತಾಂಬೂಲ ಕೊಡುವಾಗ ತೆಂಗಿನಕಾಯಿ ಅಥವಾ ಹಣ್ಣಿನ ಜೊತೆಗೆ ವಿಳೆದೆಲೆ ಅಡಿಕೆ ಕೂಡ ಕೊಡ್ತಾರೆ. ಇಷ್ಟಲ್ಲದೆ ಈ ಮನುಷ್ಯರ ನಡುವೆ ಬರುವ ವ್ಯಾಜ್ಯಗಳನ್ನು ಅಂದರೆ ನ್ಯಾಯ ಪಂಚಾಯಿತಿಗಳನ್ನು, ಅವು ಕಗ್ಗಂಟಾಗಿರುವಂತಹ ವ್ಯಾಜ್ಯಗಳನ್ನು ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟು ಎಲ್ಲೂ ಬಗೆಹರಿಯುವಂತಹ ವ್ಯಾಜ್ಯಗಳನ್ನು ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಈ ಎಲೆ ಅಡಿಕೆಯನ್ನು ನೀಡುವುದರ ಮೂಲಕವೇ ಬಗೆಹರಿಸಿರುವಂತಹ ಸಾವಿರಾರು ಉದಾಹರಣೆಗಳು ನಮ್ಮ ನಾಡಿನಲ್ಲಿ ನಮ್ಮ ಕಣ್ಮುಂದೆಯೇ ಇವೆ. ಹೌದು, ಈ ಭೂಮಿ ಮೇಲೆ ಕೋಟ್ಯಾಂತರ ಗಿಡ, ಮರ, ಬಳ್ಳಿ, ಸಸ್ಯಗಳಿದ್ದಾವೆ. ಅವೆಲ್ಲವುಗಳಿಗೂ ಕೂಡ ಎಲೆಗಳು ಇದ್ದಾವೆ. ಆದರೆ ಆ ಯಾವ ಎಲೆಗಳಿಗೂ ಇಲ್ಲದ ವಿಶೇಷವಾದಂತಹ ಮಹತ್ವ ಈ ವಿಳೆದೆಲೆಗೆ ಯಾಕಿದೆ ಅನ್ನುವ ಪ್ರಶ್ನೆ ಮೂಡುವುದು ಸಹಜ. ಈ ನಮ್ಮ ಭಾರತೀಯರ ಪ್ರಾಚೀನ ಶಾಸ್ತ್ರ, ಸಂಪ್ರದಾಯ, ಪುರಾಣಗಳ ಪ್ರಕಾರ ಶುಭಕರವಾದಂತಹ ಅಷ್ಟವಸ್ತುಗಳಲ್ಲಿ ವಿಳೆದೆಲೆ ಕೂಡ ಒಂದಾಗಿದೆ. ಯಾಕೆಂದರೆ ವಿಳೆದೆಲೆಯಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆ ನಮ್ಮ ಪೂರ್ವಿಕರ ಕಾಲದಿಂದಲೂ ಇದೆ. ಅದು ಯಾವ್ಯಾವ ದೇವತೆಗಳು? ಒಂದು ಎರಡಲ್ಲ. ಬ್ರಹ್ಮ, ವಿಷ್ಣು, ಪರಮೇಶ್ವರ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಭಗವತಿ, ಶುಕ್ರ, ಇಂದ್ರ, ಸೂರ್ಯ, ಕಾಮದೇವ ಅಥವಾ ಮನ್ಮಥ, ಇಷ್ಟೆಲ್ಲ ದೇವತೆಗಳು ಕೂಡ ಈ ವಿಳೆದೆಲೆದಲ್ಲಿ ಅಂದರೆ ಮಧ್ಯದಲ್ಲಿ, ಪಕ್ಕದಲ್ಲಿ, ಮತ್ತು ಬುಡದಲ್ಲಿ, ಮತ್ತು ಈ ಮೂಲೆಯಲ್ಲೂ ಕೂಡ ನೆಲೆಸಿದ್ದಾರಂತೆ. ಇಷ್ಟಲ್ಲದೆ ನಾವು ಭಯಪಡಬಹುದಾದಂತಹ ಮೃತ್ಯು ದೇವತೆ ಯಮ ಕೂಡ ಈ ವಿಳೆದೆಲೆಯ ಬುಡದಲ್ಲಿ ನೆಲೆಸಿದ್ದಾನೆ ಎಂಬುವ ನಂಬಿಕೆ ಇದೆ. ಹಾಗೆ ದರಿದ್ರ ಲಕ್ಷ್ಮಿ ಕೂಡ ತೊಟ್ಟಿನಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ. ಹೀಗಾಗಿ ಈ ನಾವು ವಿಳೆದೆಲೆಯನ್ನು ತಿನ್ನಬೇಕಾದ್ರೆ ಮತ್ತು ಅದರ ಬುಡವನ್ನು ತೆಗೆದು ಆಚೆ ಹಾಕ್ತೇವೆ, ಮತ್ತು ತೊಟ್ಟನ್ನು ಕೂಡ ಮುರಿದು ಆಚೆ ಹಾಕ್ತೇವೆ. ಯಾಕೆಂದರೆ ಮೃತ್ಯು ದೇವತೆ ಬಗ್ಗೆ ನಮಗೆ ಭಯ ಇದೆ, ಮತ್ತು ದರಿದ್ರ ಲಕ್ಷ್ಮಿಯ ಬಗ್ಗೆಯೂ ಕೂಡ ನಮಗೆ ಭಯ ಇದೆ. ಹೀಗಾಗಿ ಆ ಸಂಪ್ರದಾಯ ಇವತ್ತಿಗೂ ಕೂಡ ನಾವು ಎಲೆಯನ್ನು ತಿನ್ನುವಾಗ ಬುಡವನ್ನು ಮತ್ತು ತೊಟ್ಟನ್ನು ಮುರಿದು ತಿನ್ನುವಂಥದ್ದು ಒಂದು ನಡೆನುಡಿಯಾಗಿ ನಡೆದುಕೊಂಡು ಬಂದಿದೆ. ಈ ನಮ್ಮ ಭಾರತೀಯರು ಎಲೆ ಅಡಿಕೆ ತಿನ್ನುವಂತಹ ಸಂಪ್ರದಾಯ ಯಾವಾಗಲಿಂದ ಶುರುವಾಯ್ತಪ್ಪ ಅಂತ ನೋಡೋದಾದರೆ ಕ್ರಿಸ್ತ ಪೂರ್ವ 400ಕ್ಕೂ ಹಿಂದೆ ಎನ್ನುವಂತಹ ಉಲ್ಲೇಖ ನಮ್ಮ ಪುರಾಣ ಗ್ರಂಥಗಳಲ್ಲಿ ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಊಟವಾದ ನಂತರ ಎಲೆ ಅಡಿಕೆ ತಿನ್ನುವಂತಹ ಸಂಪ್ರದಾಯ ಬಹುತೇಕ ಎಲ್ಲರ ಮನೆಯಲ್ಲೂ ಕೂಡ ಇದೆ. ಪ್ರತಿನಿತ್ಯ ತಿಂದೇ ಇರ್ಬೋದು, ಆದರೆ ಹಬ್ಬ ಹರಿದಿನ, ವಿಶೇಷ ಅಡುಗೆ ಮಾಡಿದ ದಿನ ಮತ್ತು ಪೂಜೆಯ ವಾರಗಳ ದಿನದಲ್ಲಿ ಹೆಚ್ಚು ಕಮ್ಮಿ ಎಲೆ ಅಡಿಕೆಯನ್ನು ತಿನ್ನುವಂತಹ ಸಂಪ್ರದಾಯ ಇಂದಿನಿಂದಲೂ ಕೂಡ ಇದ್ದೇ ಇದೆ. ಈ ಪಾಚಿ ಹಸುರಿನ ಬಣ್ಣದ ತೆಳುವಾದ ತಣ್ಣಗಿನ ರಸಭರಿತವಾದ ವಿಳೆದೆಲೆ, ಅಡಿಕೆ ಮತ್ತು ಸುಣ್ಣದ ಸಾಂಗತ್ಯದಿಂದ ತಿನ್ನುವ ಇದನ್ನು ತಾಂಬೂಲ ಅಂತ ಕರೀತಾರೆ. ಆಯುರ್ವೇದದ ಪ್ರಕಾರ ಈ ವಿಳೆದೆಲೆ ಒಂದು ಔಷಧೀಯ ಸಸ್ಯವೂ ಹೌದು. ಅಂದರೆ ಇದೊಂದು ಗಿಡಮೂಲಿಕೆ ಸಸ್ಯ ಆಗಿದೆ. ಈ ಆಯುರ್ವೇದ ವಿಜ್ಞಾನದಲ್ಲಿ ಒಟ್ಟು 7 ಬಗೆಯ ವಿಳೆದೆಲೆಗಳನ್ನು ವರ್ಣಿಸಲಾಗಿದೆ. ಈ ವಿಳೆದೆಲೆ ಆಯುರ್ವೇದದಲ್ಲಿ ಯಾಕೆಷ್ಟು ಮಹತ್ವವನ್ನು ಪಡ್ಕೊಂಡಿದೆಯಪ್ಪ ಅಂದರೆ ಈ ವಿಳೆದೆಲೆಯಲ್ಲಿ ಅನೇಕ ಪೌಷ್ಟಿಕ ಪೋಷಕಾಂಶಗಳು ಇವೆ. ಅವುಗಳಲ್ಲಿ ಮುಖ್ಯವಾಗಿ ವಿಟಮಿನ್ ಸಿ, ಥಯಾಮಿನ್ನು, ನಿಯಾಸಿನ್ನು, ರೈಬೋಫ್ಲಾವಿನ್ನು, ಕೆರೋಟಿನ್ನು, ಕ್ಯಾಲ್ಸಿಯಂನಂತಹ ಅನೇಕ ಪೋಷಕಾಂಶಗಳನ್ನು ಇದರಲ್ಲಿ ಸಸ್ಯ ವಿಜ್ಞಾನ ಗುರುತಿಸಿದೆ. ಇವತ್ತಿನ ವೈದ್ಯಕೀಯ ವಿಜ್ಞಾನ ಕೂಡ ಕ್ಯಾನ್ಸರ್ ಸೇರಿದಂತೆ ಅನೇಕ ಮಾರಕ ರೋಗಗಳಿಗೆ ವಿಳೆದೆಲೆಯಲ್ಲಿ ಮದ್ದಿದೆ, ಅಂದರೆ ಅದರ ಸಂಶೋಧನೆಯ ಮೂಲಕ ಸಾಬೀತಾಗಿದೆ ಅಂತೇಳಿ ತಿಳಿಸಿದೆ. ಆದರೆ ನಮ್ಮ ಪೂರ್ವಿಕರು ಪ್ರಾಚೀನ ಕಾಲದಲ್ಲೇ ಈ ವಿಳೆದೆಲೆಯಲ್ಲಿರುವಂತಹ ಔಷಧೀಯ ಗುಣಗಳನ್ನೆಲ್ಲ ಅರ್ಥ ಮಾಡಿಕೊಂಡಿದ್ರು, ಅರೆದು ಕುಡಿದು ಬಿಟ್ಟಿದ್ರು ಅಂತಲೂ ಹೇಳ್ಬೋದು. ಯಾಕೆಂದರೆ ನಮ್ಮ ಪೂರ್ವಿಕರಿಗೆ ಆಹಾರವೇ ಆರೋಗ್ಯ, ಆಹಾರವೇ ಅನಾರೋಗ್ಯ ಅನ್ನುವ ತತ್ವ ಚೆನ್ನಾಗಿ ತಿಳಿದಿತ್ತು. ಆಗ ವಿಜ್ಞಾನ ಮತ್ತು ಈ ವೈದ್ಯಕೀಯ ವಿಜ್ಞಾನ ಹೆಚ್ಚು ಬೆಳೆಯದಿದ್ದಂತಹ ಕಾಲದಲ್ಲಿ ಊಟವಾದ ನಂತರ ಈ ಎಲೆ ಅಡಿಕೆಯನ್ನು ತಿನ್ನುವುದರಿಂದ ಎಷ್ಟೆಲ್ಲ ಆರೋಗ್ಯಕರ ಪ್ರಯೋಜನಗಳು ಇದ್ದಾವೆ ಅನ್ನೋದನ್ನು ಅರಿತೇ ಅದನ್ನು ಒಂದು ಸಂಪ್ರದಾಯವನ್ನಾಗಿ ರೂಢಿಸ್ಕೊಂಡು ಬಂದಿದ್ದರು. ಹೀಗಿದ್ದ ಮೇಲೆ ಊಟವಾದ ನಂತರ ಎಲೆ ಅಡಿಕೆ ಮತ್ತು ಸುಣ್ಣವನ್ನು ಜೊತೆ ಮಾಡಿ ಜಿಗಿಯೋದ್ರಿಂದ ಏನೆಲ್ಲ ಆರೋಗ್ಯಕರ ಪ್ರಯೋಜನಗಳಿದ್ದಾವೆ ಅನ್ನೋದನ್ನು ತಿಳಿಯೋದಕ್ಕೆ ಮುಂಚೆ ಈ ವಿಳೆದೆಲೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ನೋಡುತ್ತಿರುವವರ ಪೈಕಿ ಯಾರಾದರೂ ಇನ್ನೂ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಊಟವಾದ ನಂತರ ವಿಳೆದೆಲೆ ಜೊತೆ ಸುಣ್ಣ ಸೇರಿಸಿ ಅಡಿಕೆಯನ್ನು ಜಿಗಿಯೋದ್ರಿಂದ ಈ ವಿಳೆದೆಲೆ ರಸ ಮತ್ತು ಸುಣ್ಣದಲ್ಲಿರುವ ಕ್ಯಾಲ್ಸಿಯಂ ಅಂಶ ಬಹುಬೇಗ ಬೆರೆತು ದೇಹದಲ್ಲಿ ಹರಡಿಕೊಳ್ಳುತ್ತದೆ. ಹೀಗೆ ಹರಡಿಕೊಳ್ಳೋದ್ರಿಂದ ಈ ಎಲೆ ಅಡಿಕೆ, ಈ ತಾಂಬೂಲದಿಂದ ವಾತ ಮತ್ತು ಹೊಟ್ಟೆ ಒಳಗಿನ ಗ್ಯಾಸ್ಟ್ರಿಕ್ಕು ದೂರ ಆಗ್ತದೆ. ಈ ವಿಳೆದೆಲೆ ರಸ ನಮ್ಮ ದೇಹವನ್ನು ಸೇರೋದರಿಂದ ದೇಹದೊಳಗೆ ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡೀತದೆ. ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗಿ ನಾವು ತಿಂದ ಆಹಾರವೆಲ್ಲ ಜೀರ್ಣ ಆಗ್ತದೆ. ಈ ವಿಳೆದೆಲೆಯ ರಸ ಬಾಯಿಯಲ್ಲಿನ ದುರ್ವಾಸನೆಯನ್ನು ದೂರ ಮಾಡ್ತದೆ. ಅಷ್ಟಲ್ಲದೆ ಬಾಯಿಯ ಒಳಗಿರುವಂತಹ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಟವನ್ನು ಮಾಡ್ತದೆ. ಉಸಿರಾಟದ ತೊಂದರೆಗಳಿದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಮಧುಮೇಹ ಇದ್ದರೆ ಅದನ್ನು ನಿಯಂತ್ರಿಸ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಕ್ಯಾನ್ಸರ್ ವಿರೋಧಿ ಗುಣವನ್ನು ಈ ವಿಳೆದೆಲೆ ಹೊಂದಿದೆ. ಕ್ಯಾನ್ಸರ್ ಜೀವಕೋಶ ಬೆಳೆಯದಂತೆ ಈ ವಿಳೆದೆಲೆಯ ರಸ ತಡೆಯುತ್ತದೆ. ಈ ವಿಳೆದೆಲೆಯ ರಸ ನಿಯಮಿತವಾಗಿ ನಮ್ಮ ದೇಹದೊಳಗೆ ಹೋಗೋದ್ರಿಂದ ಕಿಡ್ನಿ ಸ್ಟೋನು ಉಂಟಾಗೋದಿಲ್ಲ. ಅಕಸ್ಮಾತ್ ಕಿಡ್ನಿ ಸ್ಟೋನ್ಗಳು ಏನಾದರೂ ಇದ್ದರೆ ಕರಗ್ತವೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗ್ತವೆ. ಹೇಗೆ ದೂರ ಆಗ್ತವಪ್ಪ ಅಂದರೆ, ಈ ತಾಂಬೂಲದ ರಸ ದೇಹದ ಒಳಗಡೆ ಹೋಗೋದ್ರ ಮೂಲಕ ಅದು ವಿಷಕಾರಿ ಅಂಶ ಮತ್ತು ಬ್ಯಾಡವಾದಂತಹ ತ್ಯಾಜ್ಯಗಳನ್ನು ತೆಗೆದು ಹಾಕುವಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತದೆ. ಇದರಿಂದ ದೇಹ ತನ್ನಿಂದ ತಾನೇ ಸ್ವಚ್ಛವಾಗ್ತದೆ. ದೇಹಕ್ಕೆ ಒಳ್ಳೆಯ ಶಕ್ತಿ ಮತ್ತು ಚೈತನ್ಯ ಸಿಗ್ತದೆ. BP ಅಂದರೆ ರಕ್ತದ ಒತ್ತಡವನ್ನು ತಡೆಗಟ್ಟಲು ಊಟವಾದ ನಂತರ ಎಲೆ ಅಡಿಕೆ ಸೇವನೆ ಮಾಡಿ ಅಂತ ಇತ್ತೀಚೆಗೆ ವೈದ್ಯರೇ ಶಿಫಾರಸು ಮಾಡ್ತಿದ್ದಾರೆ. ದೇಹದ ತೂಕವನ್ನು ಇಳಿಸ್ತದೆ, ಶುಗರನ್ನು ಕಂಟ್ರೋಲ್ನಲ್ಲಿಡ್ತದೆ, ಕೊಬ್ಬನ್ನು ಕರಗಿಸ್ತದೆ. ಹೀಗೆ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಈ ತಾಂಬೂಲ ಸೇವನೆ ಅಥವಾ ವಿಳೆದೆಲೆಯ ಸೇವನೆ ಪ್ರಯೋಜನಕಾರಿಯಾಗಿದೆ. ಅಂದರೆ ಮನುಷ್ಯನ ಮಾನಸಿಕ ಒತ್ತಡವನ್ನು, ಆತಂಕವನ್ನು ಕಡಿಮೆ ಮಾಡ್ತದೆ. ಖಿನ್ನತೆಗೆ ಇದೊಂದು ನೈಸರ್ಗಿಕ ಚಿಕಿತ್ಸೆಯಾಗಿದೆ. ಆದ್ದರಿಂದಲೇ ಬಹುತೇಕ ಈ ಎಲೆ ಅಡಿಕೆ ಜಿಗಿಯುವಂತಹ ವ್ಯಕ್ತಿಗಳು ಲವಲವಿಕೆಯಿಂದ, ಚೈತನ್ಯದಿಂದ ಕೂಡಿ ಓಡಾಡ್ತಿರ್ತಾರೆ. ಅವರಿಗೆ ಯಾವುದೇ ಮಾನಸಿಕ ಒತ್ತಡ, ಕಿರಿಕಿರಿಗಳು ಕಂಡುಬರೋದಿಲ್ಲ. ಇನ್ನು ರೈತರ ಪಾಲಿಗಂತೂ ಈ ವಿಳೆದೆಲೆಯ ಕೃಷಿ ಅಥವಾ ಈ ಅಂಬಿನ ಕೃಷಿಯನ್ನು ಹಸಿರು ಬಂಗಾರದ ಬೆಳೆ ಅಂತ ಹೇಳಿದರೂ ತಪ್ಪಾಗಲಾರದು. ಯಾಕೆಂದರೆ ರೈತರಿಗೆ ಹೆಚ್ಚಿನ ಆದಾಯವನ್ನು ತಂದುಕೊಡುವಂತಹ ಬೆಳೆ ಕೂಡ ಈ ವಿಳೆದೆಲೆ ಆಗಿದೆ. ಇದು ಚಳಿಗಾಲವನ್ನು ಬಿಟ್ಟರೆ ಬೇರೆಲ್ಲ ಕಾಲದಲ್ಲೂ ಕೂಡ ಹೆಚ್ಚು ಚಿಗುರಿ ಎಲೆಯನ್ನು ಹೆಚ್ಚು ಇಳುವರಿ ಕೊಡ್ತದೆ. ಆದರೆ ಚಳಿಗಾಲದಲ್ಲಿ ಇದರ ಹಂಬು ಅಂದರೆ ಇದರ ಚಿಗುರು ಕಡಿಮೆ ಬರೋದರಿಂದ ಎಲೆಯ ಇಳುವರಿ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ಈ ವಿಳೆದೆಲೆಯ ಬೆಲೆ ಹೆಚ್ಚಾಗಿರ್ತದೆ. ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಅಡಿಕೆ ತೋಟದಲ್ಲಿ ಈ ವಿಳೆದೆಲೆಯ ಕೃಷಿಯನ್ನು ಮಾಡ್ತಾರೆ. ಬೇರೆ ಕಡೆ ಬೇರೆ ಗಿಡಗಳಿಗೂ ಕೂಡ ಈ ಅಂಬನ್ನು ಅಂಟಿಸಿ ಬೆಳೀತಾರೆ. ಈ ಅಂಬನ್ನು ಅಂದರೆ ಈ ಎಲೆಬಳ್ಳಿಯನ್ನು ಮುಂಗಾರು ಮಳೆ ಸಂದರ್ಭದಲ್ಲಿ ಇಳಿಸಿ ಮರು ಕಟ್ಟೋದ್ರಿಂದ ಹೊಸ ಚಿಗುರು ಬಂದು ಎಲೆಗಳು ಇಳುವರಿ ಹೆಚ್ಚಾಗ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಆಗ ದರ ಕೂಡ ಕಡಿಮೆ ಇರ್ತದೆ. ಅಂದರೆ ಮಾರುಕಟ್ಟೆಯಲ್ಲಿ ಈ ವಿಳೆದೆಲೆ ಬೆಲೆ ಒಂದು ಕಟ್ಟಿಗೆ ಅಂದರೆ 100 ಎಲೆಗೆ 20ರಿಂದ 250 ರೂಪಾಯಿಗೂ ಹೆಚ್ಚಿನ ಬೆಲೆಗೆ ಮಾರಾಟವಾಗಿರುವಂಥದ್ದು ಉಂಟು. ಅತ್ಯಂತ ಉಪಯುಕ್ತವಾದಂತಹ ಈ ವಿಳೆದೆಲೆ ವಿಡಿಯೋವನ್ನು ಈವರೆಗೂ ನೋಡಿದ ನಿಮಗೆ ನಮಸ್ತೆ.